ಸೊ ನಿನ್ನೆ ನಾವು ಡೇಟಾ ರೆಪ್ರೆಸೆಂಟೇಷನ್ಸಲ್ಲಿ ಡೆಸಿಮಲ್ ನಂಬರ್ ಸಿಸ್ಟಮನ್ನು ಸ್ಟಡಿ ಮಾಡಿದ್ವಿ. ಇವತ್ತು ಬೈನರಿ ನಂಬರ್ ಸಿಸ್ಟಮ್, ಇದು ವೆರಿ ಇಂಪಾರ್ಟೆಂಟ್. ಹಾಗೆಯೇ ನೆಕ್ಸ್ಟ್ ಆಕ್ಟಲ್ ನಂಬರ್ ಸಿಸ್ಟಮ್ಮು, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್, ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಬೈನರಿ ನಂಬರ್ ಸಿಸ್ಟಮ್, ಬೈನರಿ ಅಂದರೆ 2, ಆಕ್ಟಾ ಅಂದರೆ 8, ಹೆಕ್ಸಾ ಅಂದರೆ 16. ನೆನ್ಪಿಟ್ಕೊಳ್ಳಿ. ಮುಂದೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬೈನರಿ ನಂಬರ್ಸ್ ಯಾವುದು ಅಂದರೆ 0 ಆ್ಯಂಡ್ 1. ಆಕ್ಟಲಲ್ಲಿ ಎಷ್ಟಿರ್ತವೆ ಕೇಳಿದರೆ 8. ಹೆಕ್ಸಾಡೆಸಿಮಲಲ್ಲಿ ಒಟ್ಟು 16 ನಂಬರ್ಗಳು, ಸಿಂಬಲ್ಗಳು ಅಥವಾ ಡಿಜಿಟ್ಗಳು ಇರ್ತವೆ. ಬೈನರಿ ನಂಬರ್ ಸಿಸ್ಟಮ್, ಡಿಜಿಟಲ್ ಕಂಪ್ಯೂಟರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ zeros, low voltage, and ones, high voltage binary digits. ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು 0 ಆ್ಯಂಡ್ 1. ಈಗ ಲೈಟ್ ಎರಡೇ, ಒಂದು ಆಫ್ ಒಂದು ಆನ್. ಸೊ ಇಲ್ಲಿ ವೋಲ್ಟೇಜು ಲೋ ವೋಲ್ಟೇಜ್ ಅಂದರೆ 0 ಇದ್ದಾಗ ಆಫ್, 1 ಇದ್ದಾಗ ಹೈ. ಸೊ ಬೈನರಿ uses only 2 symbols, 0 and 1. Hence its radix is 2. ಎರಡೇ ಸಿಂಬಲ್ಸ್ ಯೂಸ್ ಮಾಡೋಕ್ಕೋಸ್ಕರ ನಮಗೆ radix is 2. ಡೆಸಿಮಲಲ್ಲಿ ಎಷ್ಟು? 10. ಯಾಕಂದರೆ 0 to 9 ಸಿಂಬಲ್, 0 ಇಂದ 9 ಕೌಂಟ್ ಮಾಡಿದರೆ ಒಟ್ಟು 10. Hence the radix is 10. The positional values are expressed in powers of 2. ಇಲ್ಲಿ ಎರಡೇ ಡಿಜಿಟ್ ಯೂಸ್ ಮಾಡ್ತೀವಲ್ವಾ, 0 ಆ್ಯಂಡ್ 1, ಅದಕ್ಕೋಸ್ಕರ ಪವರ್ಸ್ ಆಫ್ 2. ಎಕ್ಸಾಂಪಲ್ 110 ಬೇಸ್ 2, ಇದು ರ್ಯಾಡಿಕ್ಸ್ ಅಂತೇಳಿ. ಇದು ಬೈನರಿ ನಂಬರಲ್ಲಿ ಯಾವುದೇ ಕಾರಣಕ್ಕೂ 10 ಬಿಟ್ಟು ಬೇರೆ ನಂಬರ್ಸ್ಗಳು ಬರಬಾರ್ದು. 110, 11111 ಅಥವಾ 100001 ಏನೇ ಇದ್ದರೂ 1 ಮತ್ತು 0ದಲ್ಲಿ ಫಾರಮ್ ಆಗಿರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇದನ್ನು ಡೆಸಿಮಲ್ ನಂಬರಿಗೆ ಕನ್ವರ್ಟ್ ಮಾಡ್ತಾ ಇರೋದು ಹೇಗೆ ಅಂದರೆ 1 into 2 to the power of 2. ಅರ್ಥ ಆಯ್ತಾ? ಈಗ ಫಸ್ಟ್ ಇಲ್ಲಿಂದ ತಗೊಳ್ಳೋಣ, 0 ಇಂದ. 0 into 2 to the power of 0 ಸ್ಟಾರ್ಟ್ ಮಾಡಬೇಕು, 0 ಇಂದ. ನೆಕ್ಸ್ಟ್ 2 to the power of 1 into 2 to the power of 1. ನೆಕ್ಸ್ಟ್ 1 into 2 to the power of 2. ಒಟ್ಟು 3 ಡಿಜಿಟ್ ಇದೆ, 1 1 0, ಎಲ್ಲ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಪೊಸಿಷನ್ ಇಸ್ 0 1 2. ಸೊ ಇಲ್ಲಿ 4 ಬರುತ್ತೆ, 2 1s are 2 ಪ್ಲಸ್ 2 0 is 0 ಅಲ್ವಾ. ಸೊ ಇಲ್ಲಿ ನಿಮಗೆ ಏನಾಗುತ್ತೆ, ಇಟ್ ಈಸ್ ರಾಂಗ್ ಆಗಿದೆ. ಇಲ್ಲಿ ಏನು ಮಾಡಬೇಕು, ಇಟ್ ಈಸ್ 0. ದಿಸ್ ಒನ್ ಈಸ್ 0 ಇಂದ ಮಲ್ಟಿಪ್ಲೈ ಮಾಡಿದರೆ 0. ಆನ್ಸರ್ ಈಸ್ ಹಿಯರ್ 6. ಏನು ಬೈನರಿ ನಂಬರ್ ಡೆಸಿಮಲ್ಲಿಗೆ ಕನ್ವರ್ಟ್ ಆದಾಗ ಏನು ಬರುತ್ತೆ, 6 ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಬೈನರಿ ನಂಬರ್ಸಲ್ಲಿ 2 ಇದೆ. ಎಲ್ಲ ನಂಬರ್ಸಲ್ಲೂ 2 ಇರ್ತವೆ, MSB ಮತ್ತು LSB. MSB ಅಂದರೆ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, LSB ಅಂದರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಇದ್ರ ವ್ಯಾಲ್ಯೂ ಕಡಿಮೆ ಇದೆ, ಲೀಸ್ಟ್ ಅಲ್ವಾ, ಅದಕ್ಕೆ LSB, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಇಷ್ಟು ನಿಮಗೆ ಬೈನರಿ ನಂಬರ್ ಸಿಸ್ಟಮ್ಸಲ್ಲಿ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಆಕ್ಟಲ್ ನಂಬರ್ಸ್, ಸೇಮ್ ಬೈನರಿ ನಂಬರ್ಲಿ ಏನು ಹೇಳಿದ್ನೋ, ಡೆಸಿಮಲ್ ನಂಬರ್ಲಿ ಏನು ಹೇಳಿದ್ನೋ ಅದೇ ರಿಪೀಟ್ ಆಗುತ್ತೆ. ಇಲ್ಲಿ ಯಾಕೆ ಆಕ್ಟಲ್ ಮತ್ತು ಹೆಕ್ಸಾಡೆಸಿಮಲ್ ಯೂಸ್ ಮಾಡ್ತೀವಿ ಅಂದರೆ, ಬೈನರಿ ನಂಬರ್ ರೆಪ್ರೆಸೆಂಟೇಷನ್ ಜನರೇಟ್ಸ್ ಲಾಂಗ್ ಸೀಕ್ವೆನ್ಸ್ ಆಫ್ ಒನ್ಸ್ ಆ್ಯಂಡ್ ಝೀರೋಸ್ ವೈಲ್ ರೆಪ್ರೆಸೆಂಟಿಂಗ್ ಲಾಂಗ್ ಡೆಸಿಮಲ್ ನಂಬರ್ಸ್. ಈಗ ಒಂದು ದೊಡ್ಡ ನಂಬರ್ ಇದೆ, 1 ಲಕ್ಷದ ನಂಬರ್ ಇದೆ, ಸಪೋಸ್ 1,25,862. ಇದಕ್ಕೆ ನೀವು ಬೈನರಿ ಮಾಡಲಿಕ್ಕೆ ಹೋದರೆ ಇಷ್ಟು ಉದ್ದಕ್ಕೆ ಒಂದು ನಂಬರ್ ಬಂದ್ಬಿಡತ್ತೆ. ಇದು ಕನ್ಫ್ಯೂಸ್ ಆಗಿಬಿಡುತ್ತೆ, ಎಲ್ಲಿ ಒಂದು 0 ಹೋದರೂ ನಂಬರ್ ಕನ್ಫ್ಯೂಸ್ ಆಗುತ್ತೆ. ಇದನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಬೈನರಿ ನಂಬರಲ್ಲಿ, ಲಾಂಗ್ ಡೆಸಿಮಲ್ ನಂಬರ್ಸಲ್ಲಿ, ಟು ಓವರ್ಕಮ್ ದಿಸ್ ಪ್ರಾಬ್ಲಮ್, ಈ ಥರ ಉದ್ದಕ್ಕೆ ನಾವು ತುಂಬ ಬೈನರಿ ನಂಬರ್ಸ್ ಬರಲಿಕ್ಕೆ, ಸಾಲ್ವ್ ಮಾಡಲಿಕ್ಕೆ, ಟು ಓವರ್ಕಮ್ ದಿಸ್ ಪ್ರಾಬ್ಲಮ್ ವಿ ಯೂಸ್ ಆಕ್ಟಲ್ ಆ್ಯಂಡ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಅರ್ಥ ಆಯ್ತಾ? ವಿಚ್ ಎಫೆಕ್ಟಿವ್ಲಿ ಕಂಪ್ರೆಸ್ ಅಂದರೆ ಚಿಕ್ಕದು ಮಾಡುತ್ತೆ, ಲಾಂಗ್ ಸ್ಟ್ರಿಂಗ್ ಆಫ್ ಬೈನರಿ ನಂಬರ್ಸ್. ಇಷ್ಟು ಉದ್ದ ಇರೋದನ್ನು ನಾವೇನು ಮಾಡುತ್ತೆ, ಅದು ಕಂಪ್ರೆಸ್ ಮಾಡಿ ಚಿಕ್ಕದು ಮಾಡುತ್ತೆ. ಹೆನ್ಸ್ ವಿ ಯೂಸ್ ಆಕ್ಟಲ್ ಆ್ಯಂಡ್ ಹೆಕ್ಸಾಡೆಸಿಮಲ್. ಇಲ್ಲಿ ಸಿಂಬಲ್ಸ್ ಆರ್ ಡಿಜಿಟ್ಸ್ ಯೂಸ್ಡ್
ನೋಡಿ 0 1 2 3 4 5 6 7 ಒಟ್ಟು 8 ಸಿಂಬಲ್ಸ್ಗಳು 0 ಇಂದ ಶುರು ಮಾಡಿದರೆ. ಇಟ್ಸ್ ರ್ಯಾಡಿಕ್ಸ್ ಈಸ್ 8. ಬೈನರಿದು ಎಷ್ಟು? ರ್ಯಾಡಿಕ್ಸ್ ಈಸ್ 2. ಡೆಸಿಮಲಿಂದ ಎಷ್ಟು? 10. ದ ಪೊಸಿಷನಲ್ ವ್ಯಾಲ್ಯೂಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಪವರ್ಸ್ ಆಫ್ 8. ಬೈನರಿಯಲ್ಲಿ 2, ಡೆಸಿಮಲಲ್ಲಿ 10. ಎಕ್ಸಾಂಪಲ್, ಈಗ 11.1 ಇದೆ ಒಂದು ನಂಬರ್, ಡೆಸಿಮಲ್ ನಂಬರ್. ಇದನ್ನು ಹೇಗೆ 1 ಇಂಟು ಎ ಟು ದಿ ಪವರ್ ಆಫ್ 1 ಪ್ಲಸ್ 1 ಇಂಟು ಎ ಟು ದಿ ಪವರ್ ಆಫ್ 0 ಪ್ಲಸ್ 1 ಇಂಟು ಎ ಟು ದಿ ಪವರ್ ಆಫ್ -1 ಈ ರೀತಿ ರೆಪ್ರೆಸೆಂಟ್ ಮಾಡಿದಾಗ ಇಲ್ಲಿ 8 ಪ್ಲಸ್ 1 ಎ ಟು ದಿ ಪವರ್ ಆಫ್ 0 ಇಸ್ 1 ಪ್ಲಸ್ 1/8 ಎ ಟು ದಿ ಪವರ್ ಆಫ್ -1 ಅಂದರೆ 1/8 ಅಂದರೆ ಅಷ್ಟು ಬರುತ್ತೆ. 9.125. ಇಷ್ಟು ಎಕ್ಸಾಂಪಲ್ ತಿಳ್ಕೊಳ್ಳಿ, ಮುಂದೆ ನಿಮಗೆ ಇನ್ನೂ ನೀಟಾಗಿ ಅರ್ಥ ಆದಾಗ ಇವೆಲ್ಲ ಏನೂ ಅನಿಸಲ್ಲ. ಸದ್ಯಕ್ಕೆ ಸ್ಟಾರ್ಟಿಂಗಲ್ಲಿ ನೀಟಾಗಿ ಅರ್ಥ ಮಾಡಿಕೊಂಡು ನೋಟ್ಸನ್ನು ಬರೀರಿ. ಹಾಗೆಯೇ ಬಾಕಿ ನೋಟ್ಸನ್ನು ರೆಫರ್ ಮಾಡಿ ಇದನ್ನು ನೀಟಾಗಿ ಬರ್ಕೊಳ್ಳಿ. ಇಷ್ಟೇ ಕೇಳೋದು ಎಕ್ಸಾಮಿಗೆ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಅಲ್ಲೇನು ಹಾಕಿದೆ ನಿಮಗೆ? ಸೇಮ್ ಆ್ಯಸ್ ಎಬೋವ್ ಅಂತ ಬರೆದಿದ್ದೀನಿ. ಸೇಮ್ ಆ್ಯಸ್ ಎಬೋವ್ ಅಂಥೇಳಿ ಎಕ್ಸಾಮಲ್ಲಿ ಸೇಮ್ ಆ್ಯಸ್ ಎಬೋವ್ ಅಂತ ಹೇಳಿದರೆ ಬೇರೆ ತಪ್ಪಾಗತ್ತೆ. ಸೇಮ್ ಆ್ಯಸ್ ಎಬೋವನ್ನು ಕೊಡಬಾರ್ದು. ಇಲ್ಲೇನು ಅಂತ ಹೇಳಿದರೆ, ಇಲ್ಲಿ ಸೇಮ್ ಬೈನರಿ ನಂಬರ್ ರೆಪ್ರೆಸೆಂಟೇಷನ್, ಲಾಂಗ್ ಡೆಸಿಮಲ್ ಇದೆಲ್ಲ ಸೇಮ್ ಡಿಟ್ಟೋ ಬರೀರಿ, ಆಯಿತಾ? ಬಟ್ ಇಲ್ಲಿ ಚೇಂಜ್ ಅಂದರೆ ಸಿಂಬಲ್ಸ್ ಆರ್ ಡಿಜಿಟ್ಸ್ ಯೂಸ್ಡ್ ಅಂದರೆ ಏನು? 0 1 2 3 4 5 6 7 8 9 ಒಟ್ಟು 10 ಆಯಿತಾ? ಇಲ್ಲಿ 11 12 13 14 15 16 ಎ ಟು ಎಫ್ ಒಟ್ಟು 16 ಸಿಂಬಲ್ಸ್ ಅಥವಾ 16 ಡಿಜಿಟ್ಸನ್ನು ಯೂಸ್ ಮಾಡ್ತೀವಿ. ರ್ಯಾಡಿಕ್ಸ್ ಈಸ್ 16. ಬೈನರಿಗೆ ಎಷ್ಟು? 2. ಆಕ್ಟಲಿಗೆ 8. ಡೆಸಿಮಲ್ಲಿಗೆ 10. ಹೆಕ್ಸಾಡೆಸಿಮಲ್ಲಿಗೆ 16. ಕ್ಲಾಸಲ್ಲಾದರೆ ಈ ಥರ ಕೇಳ್ತೀವಿ, ಬಟ್ ನೀವು ಸಡನ್ನಾಗಿ ಹಿಂದಿಂದೆಲ್ಲ ನೆನಪು ಮಾಡ್ಕೋಬೇಕು. ಈಗ ಒಂದು ಎಕ್ಸಾಂಪಲ್, ಇದು ಏನು ಹೆಕ್ಸಾಡೆಸಿಮಲ್ ನಂಬರ್ ಈ ಥರ ಬರೆದಿರ್ತಾರೆ. 5AF.D ಅಲ್ವಾ? ಇಲ್ಲಿ ಏನು ಲಾಸ್ಟಿಂದ ಶುರು ಮಾಡಿ D ಇಂಟು 16 -1 ಇದು 0 1 2 ಪೊಸಿಷನ್ 0 1 2. ಇಲ್ಲಿ F ಇಂಟು 16 0, A ಇಂಟು 16 1, 5 ಇಂಟು 16 2. ಸಾಲ್ವ್ ಮಾಡೋದೇನು ಬೇಡ, ಒಂದು ಎಕ್ಸಾಂಪಲ್ ಕೊಡ್ತಿರೋದು. ಅರ್ಥ ಆಗುತ್ತಾ? ಇಲ್ಲಿ A ಅಂದರೆ 10, B = 11, C = 12, D = 13, E = 14, F = 15. ಈಗ ಡೇಟಾ ರೆಪ್ರೆಸೆಂಟೇಷನ್ಸಲ್ಲಿ ನಿಮಗೆ ಪೊಸಿಷನಲ್, ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಆಯಿತು. ಹಾಗೆ ಟೈಪ್ಸ್ ಆದಮೇಲೆ ಪೊಸಿಷನಲ್ ನಂಬರ್ ಸಿಸ್ಟಮ್ಸಲ್ಲಿ ಮತ್ತೆ ಪುನಃ 4: ಡೆಸಿಮಲ್, ಬೈನರಿ, ಆಕ್ಟಲ್, ಹೆಕ್ಸಾಡೆಸಿಮಲ್. ತುಂಬಾ ಈಸಿ ಇದೆ, ತುಂಬ ಟೆನ್ಷನ್ ಮಾಡ್ಕೋಬೇಡಿ, ಕೂಲಾಗಿ ನೋಡ್ಕೊಳ್ಳಿ. ಕಾಲೇಜಸ್ಗಳು ನಿಮಗೆ ಶಾರ್ಟ್ಲಿ ಶುರು ಆಗ್ಬೋದು. ಅರ್ಥ ಆಯ್ತಾ? ಈಗ ನಿಧಾನಕ್ಕೆ ನೋಡ್ಕೊಳ್ಳಿ, ಏನು ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಳೋದೇನು ಬೇಡ. ಹಾಗೆಯೇ ನೋಡ್ಕೊಂಡಾದಮೇಲೆ ಲೈಕ್ ಮಾಡಿ, ನಮಗೆ ಇನ್ನೂ ಚೆನ್ನಾಗಿ ಹೇಳಬೇಕು ಅನಿಸುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕೆಲವು ಫ್ರೆಂಡ್ಸ್ಗಳಿಗೆ, ಇನ್ನೂ ಕೆಲವೊಬ್ಬರು ನಿಮ್ಮ ಫ್ರೆಂಡ್ಸು ತುಂಬ ಕಷ್ಟ ಆಗ್ತಿದೆ, ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದರೆ ಇದನ್ನು ಶೇರ್ ಮಾಡಿ. ಅರ್ಥ ಆಯಿತಾ? ಕಾಮೆಂಟ್ ಮಾಡಿ. ಹಾಗೆ ರೆಗ್ಯುಲರಾಗಿ ನೋಡ್ತಾ ಇರಿ. ಥ್ಯಾಂಕ್ ಯು. ವಿಶ್ ಯು ಆಲ್ ದಿ ಬೆಸ್ಟ್.